ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡುತ್ತಿದ್ದ L3 ಬಾರ್ ಅನ್ನ ಮಹಾರಾಷ್ಟ್ರದ ಪುಣೆ ಮುನ್ಸಿಪಾಲಿಟಿ ತೆರವು ಮಾಡಿದೆ. ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸುತ್ತಿದ್ದ L3 ಬಾರ್ ತೆರವು ಮಾಡುವಂತೆ ಸಿಎಂ ಏಕನಾಥ್ ಶಿಂದೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಪುಣೆಯನ್ನ ಮಾದಕ ವ್ಯಸನ ಮುಕ್ತ ನಗರವನ್ನಾಗಿ ಮಾಡಲು ಸೂಚಿಸಿದ್ರು. ಲೋಕಸಭೆ ಪ್ರತಿಪಕ್ಷ ನಾಯಕನಾಗಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಗಿದೆ. ವಿಪಕ್ಷ ನಾಯಕನಾಗಿ ರಾಹುಲ್ ಆಯ್ಕೆ ಬಗ್ಗೆ ಎಐಸಿಸಿ ಘೋಷಣೆ ಮಾಡಿದೆ. ಲೋಕಸಭೆಯಲ್ಲಿ ವಿಪಕ್ಷಗಳನ್ನ ರಾಹುಲ್ ಗಾಂಧಿ ಮುನ್ನಡೆಸಲಿದ್ದಾರೆ. ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮತದಾನ ನಡೆಯಲಿದೆ. ಬಿಜೆಪಿಯಿಂದ ಓಂ ಬಿರ್ಲಾ ಮತ್ತು ಇಂಡಿಯಾ ಒಕ್ಕೂಟದಿಂದ ಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಇಂದು ಲೋಕಸಭೆಯಲ್ಲಿ ಕಡ್ಡಾಯವಾಗಿ ಹಾಜರಿರುವಂತೆ ಸೂಚನೆ ನೀಡಿದೆ. ಸದನ ಮುಂದೂಡಿಕೆ ಆಗುವವರೆಗೂ ಹಾಜರಿರುವಂತೆ ವಿಪ್ನಲ್ಲಿ ಪಕ್ಷದ ಸಂಸದರಿಗೆ ಸೂಚಿಸಿದೆ. ಆಂಧ್ರಪ್ರದೇಶದಲ್ಲಿ ಟಿವಿ9 ತೆಲುಗು ಸೇರಿದಂತೆ 3 ಚಾನೆಲ್ಗಳ ಪ್ರಸಾರ ಸ್ಥಗಿತಗೊಳಿಸಿದ್ದ ಕೇಬಲ್ ಆಪರೇಟರ್ಸ್ಗಳ ಕ್ರಮ ತಪ್ಪು ಎಂದಿರುವ ದೆಹಲಿ ಹೈಕೋರ್ಟ್ ಕೂಡಲೇ ಪ್ರಸಾರ ಆರಂಭಿಸುವಂತೆ ತಾಕೀತು ಮಾಡಿದೆ. ಕೇಬಲ್ ಆಪರೇಟರ್ಸ್ಗಳು ಚಾನೆಲ್ಗಳ ಪ್ರಸಾರ ಸ್ಥಗಿತಗೊಳಿಸಿದ ಮರುಕ್ಷಣದಿಂದಲೇ ಟಿವಿ9 ತೆಲುಗು ಚಾನೆಲ್ ಕಚೇರಿಗೆ ಸಾವಿರಾರು ವೀಕ್ಷಕರು ಕರೆ ಮಾಡ್ತಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿದ ದೆಹಲಿ ಹೈಕೋರ್ಟ್ನ ಆದೇಶಕ್ಕೆ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಫೆಡರೇಷನ್ ಪ್ರಶಂಸಿಸಿದೆ.